ಮಹಿಳಾ ಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಶಾಸಕನ ಪುತ್ರಿ. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಪುತ್ರಿಯ ದರ್ಪ ಇದು. ಮಹಿಳಾ ಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಶಾಸಕನ ಪುತ್ರಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಭೀಮನ ಅಮಾವಾಸ್ಯೆಗೆ ಆರತಿ ಉಕ್ಕಡಕ್ಕೆ ಬಂದಿದ್ರು. ಐಶ್ವರ್ಯ ಭೀಮನ ಅಮಾವಾಸ್ಯೆ ಮೊನ್ನೆ ದೇವಸ್ಥಾನದ ಗರ್ಭಗುಡಿಗೆ ಬಳಿ ಬಿಡಿ ಅಂತ ಶಾಸಕನ ಪುತ್ರಿ ಹೇಳಿದ್ರು. ಸಾಕಷ್ಟು ಭಕ್ತರಿದ್ದಾರೆ, ಆಗಲ್ಲ ಅಂತ ಎಸ್ಐ ಹೇಳಿದ್ರು. ಆಗ ಕಪಾಳ ಮೋಕ್ಷ ಮಾಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿರೋ ಅಂತ ಘಟನೆ ಇದು. ಕಪಾಳ ಮೋಕ್ಷದ ಬಗ್ಗೆ ಕ್ಯಾತನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಎಸ್ಐಗೆ ಕಪಾಳ ಮೋಕ್ಷ ಮಾಡಿಬಿಟ್ಟಿದ್ದಾರೆ ಶಾಸಕನ ಪುತ್ರಿ. ಇದು ಐಶ್ವರ್ಯರ ದರ್ಪ ನೋಡ್ತಾ ಇದೀವಿ. ಇವರೇ ಐಶ್ವರ್ಯ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ದರ್ಪವನ್ನು ಮೆರೆದಿದ್ದಾರೆ. ಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಮಹಿಳಾ ಎಸ್ಐಗೆ ಅನ್ನೋ ಮಾಹಿತಿ. ಘಟನೆ ಆಗಿದ್ದು ಹೇಗೆ? ಈಗ ಪ್ರಕರಣದಲ್ಲಿ ಏನೆಲ್ಲ ಉಲ್ಲೇಖ ಇದೆ? ಖಂಡಿತ ಮಧುಸೂದನ್, ಈಗಾಗಲೇ ಏನು ಮೊನ್ನೆ ಭೀಮನ ಅಮಾವಾಸ್ಯೆ ಇತ್ತು. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಆರ್ಸಿ ಉಕ್ಕಡ ಏನು ಒಂದು ಧಾರ್ಮಿಕ ಕೇಂದ್ರವೂ ಕೂಡ ಇರುವಂತದ್ದು. ಆ ಒಂದು ಧಾರ್ಮಿಕ ಕೇಂದ್ರಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಅದೇ ನಿಟ್ಟಿನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಗೌಡ್ರ ಏನು ಮಗಳು ಪುತ್ರಿ ಐಶ್ವರ್ಯ ಗೌಡವು ಕೂಡ ಆ ಒಂದು ದೇವಸ್ಥಾನಕ್ಕೆ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಒಂದಷ್ಟು ಇನ್ಫ್ಲೂಯೆನ್ಸ್ ಅನ್ನ ಪಡ್ಕೊಂಡು ಅವರು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದವರೆಗೂ ಕೂಡ ತೆರಳಿದ್ರು. ಆದ್ರೆ ಗರ್ಭಗುಡಿಯ ಒಳಗೆ ಬಿಡುವಂತೆ ಪೊಲೀಸರಿಗೂ ಕೂಡ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಅಲ್ಲಿದ್ದಂತಹ ಪೊಲೀಸರು ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋಕ್ಕಾಗಲ್ಲ, ಜನರು ಕೂಡ ಬಹಳಷ್ಟು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮನ್ನ ಗರ್ಭಗುಡಿ ಒಳಕ್ಕೆ ಬಿಟ್ರೆ ಅವರು ಕೂಡ ಗಲಾಟೆಯನ್ನ ಮಾಡ್ತಾರೆ ಎಂಬ ನಿಟ್ಟಿನಲ್ಲಿ ಒಂದಷ್ಟು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ಏಕಾಏಕಿ ಮಂಡ್ಯದ ಮಹಿಳಾ ಪೊಲೀಸ್ PSI ಆಗಿರುವಂತಹ ಏನು ಸವಿತಾ ಇದ್ದಾರೆ, ಅವರ ವಿರುದ್ಧ ಏರು ಧ್ವನಿಯಲ್ಲೇ ಒಂದು ರೀತಿ ವಾಕ್ಸಮರವನ್ನ ಐಶ್ವರ್ಯ ಗೌಡ ಮಾಡಿರುವಂತದ್ದು. ಅಂದ್ರೆ ನನ್ನನ್ನ ಒಳಗಡೆ ಬಿಡ್ಲೇಬೇಕು ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿರುವಂತದ್ದು. ಆದ್ರೆ ಆ ಒಂದು ಪಟ್ಟಿಗೂ ಕೂಡ ಯಾವುದೇ ರೀತಿಯ ಮನ್ನಣೆಯನ್ನ PSI ಸವಿತಾ ಅವರು ಕೂಡ ಕೊಡ್ಲಿಲ್ಲ. ಅದಾದ ಬಳಿಕ ಒಬ್ರು ಇನ್ಸ್ಪೆಕ್ಟರ್ ಒಬ್ರು ಬರುವಂತದ್ದು ಗರ್ಭಗುಡಿಗೆ ಹೋದ ಸಂದರ್ಭದಲ್ಲಿ ಅದಕ್ಕೂ ಕೂಡ ಖ್ಯಾತಿಯನ್ನ ತೆಗೆದಿರುವಂತಹ ಐಶ್ವರ್ಯ ಅವರನ್ನ ಒಳಗಡೆ ಬಿಡ್ತೀರಿ, ನನ್ನನ್ನ ಯಾಕೆ ಒಳಗಡೆ ಬಿಡಲ್ಲ, ನಾನು MLA ಯ ಮಗಳು ಮತ್ತೆ ನನ್ನ ಪತಿ DYSP ನಿಟ್ಟಿನಲ್ಲಿ ಒಂದು ದರ್ಪದ ಮಾತುಗಳನ್ನ ಕೂಡ ಆಡಿರುವಂತದ್ದು. ಅದಾದ ಬಳಿಕ ದರ್ಪದ ಮಾತುಗಳನ್ನಾಡಿ ಏಕಾಏಕಿ PSI ಸವಿತಾ ಏನಿದ್ದಾರೆ ಅವರ ಮೇಲೆ ಕಪಾಳ ಮೋಕ್ಷವನ್ನು ಕೂಡ ಮಾಡಿರುವಂತದ್ದು. ನನ್ನನ್ನೇ ಒಳಗಡೆ ಬಿಡಲ್ಲ ಎಂಬ ನಿಟ್ಟಿನಲ್ಲಿ ನೀವು ಹೇಳ್ತೀಯಾ, ನಿನಗೆ ಒಂದು ಪತಿಯನ್ನ ಕಾಣಿಸ್ತೀನಿ ಎಂಬ ನಿಟ್ಟಿನಲ್ಲಿ ಒಂದು ವಾಗ್ದಾಳಿಯನ್ನ ಮಾಡಿರುವಂತದ್ದು, ಅಲ್ಲೇನ ಮಾಡಿ ದರ್ಪವನ್ನ ಎಸಗಿರುವಂತದ್ದು. ಸದ್ಯ ಆ ಒಂದು ಸಂದರ್ಭದಲ್ಲಿ ಬೇರೆ ಇದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಆ ಒಂದು ಗಲಾಟೆಯನ್ನ ನಿಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ರೀತಿಯ ಒಬ್ಬ MLA ಪುತ್ರಿ ಎಂಬ ನಿಟ್ಟಿನಲ್ಲಿ ತಮ್ಮ ಪತಿ DYSP ನಿಟ್ಟಿನಲ್ಲಿ ಈ ರೀತಿಯ ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸರ ಮೇಲೆ ಈ ರೀತಿ ದರ್ಪವನ್ನ ಎಸಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.